When you shop for fruit or vegetables on an instant delivery app in Bengaluru, the chance that it is sourced from this village is quite high. In these villages in Chikbalapur, on the outskirts of Bengaluru, the land is lush with produce. Not just fruits and vegetables, this region is also Karnataka's main hub for silk and sericulture. But anxiety has gripped the farming community here. Farmers fear that these fertile farmlands could soon turn into a deep tech park. ನಾವು ರೈತರು, ನಮ್ಮ ತಂದೆಯರ ರೈತರು. ಇವತ್ತು ಸರ್ಕಾರ KDB ಅಂತ ಮಾಡಕ್ಕೆ ಬಂದು ಕಿತ್ಕೊಂಡ್ಬಿಟ್ಟು ಫ್ಯಾಕ್ಟ್ರಿಗಳು ಮಾಡ್ತಿರ್ತಾರೆ. ನಾವೇನೋ ಅದ್ರಲ್ಲಿ ಬೆಳ್ಕೊಂಡು ತಿಂತಾ ಇದ್ದೀರಿ. ಅವ್ರು ಕೊಡೋ ದುಡ್ಡಿಗೆ ನಾವು ಜಮೀನು ತಗೊಳ್ರಿ, ಎಲ್ಲೋ ತಗೊಳ್ಳಿ, ಬೇರೆ ಎಲ್ಲೋ ಹೋಗಿ ತಗೊಳ್ಳಿ ಅಂತ ಹೇಳ್ತಾ ಇದ್ರಲ್ಲ, ಎಲ್ಲೋ ಹೋಗಿ ಎಲ್ಲಿ ತಗೋಣ? ನಾವು ಇರೋ ಊರಲ್ಲಿ ಬದುಕೋದೇ ಕಷ್ಟ. ಎಲ್ಲೋ ಹೋಗಿ ಬದುಕೋದಂದ್ರೆ ಹೆಂಗಿರುತ್ತೆ ಜೀವನ? ಒಬ್ಬರನ್ನ ಹಾಳು ಮಾಡಿ ಒಬ್ಬರು ತುಳಿದು ಇನ್ನೊಂದು ಅಭಿವೃದ್ಧಿ ಮಾಡ್ತೀರಂದ್ರೆ ಇದು ಅಭಿವೃದ್ಧಿ ಅಂತ ನನಗೆ ಗೊತ್ತಿಲ್ಲ. Manjunath cultivates GI tagged Bengaluru blue grapes in his 1.5 acre land, but fears this might be his last season. ಇವತ್ತು ನಮ್ಮ ಒಬ್ಬ ರೈತನ 1 ಎಕರೆ ಜಮೀನಲ್ಲಿ ಕಡಿಮೆ ಅಂತಂದ್ರೂ ಒಂದು ವರ್ಷಕ್ಕೆ ಮಿನಿಮಮ್ ಅಂದ್ರೆ 2 ಲಕ್ಷ ರೂಪಾಯಿ, 2 ರಿಂದ 3 ಲಕ್ಷ ರೂಪಾಯಿ ಪೇಮೆಂಟ್ ಕೊಡ್ತಾನೆ ಹುಡುಗರಿಗೆ, ಇದು ಕೂಲಿಯವ್ರಿಗೆ, ಕೆಲಸ ಮಾಡೋರಿಗೆ, ಆಳಿಗೆ. ಇದಕ್ಕಿನ ಬೇಕಾ 1 ಎಕರೆ ಜಮೀನಲ್ಲಿ ಇದಕ್ಕಿನ ಕೊಡುವಂಥವ್ನು ಬೇಕಾ? ಇವ್ರು ಎಷ್ಟು ಜನ ಕೆಲಸ ಕೊಡ್ತಾರೆ, ಅದು ಕೆಲಸ ಮಾಡಿದ್ರೆ ಪೇಮೆಂಟು ನಮ್ಮ ಬೆಳೆ ಆಗಲಿ ಬಿಡಲಿ ನಾವು ಪೇಮೆಂಟ್ ಕೊಡ್ತೀರಿ. ಅವ್ರು ಹಂಗಿಲ್ಲ, ಕಂಪ್ನಿಲಿ ನಡೆದ್ರೆ ಕಂಪ್ನಿ ನಡೆಸೋರೆಲ್ಲ ಬಾಕ್ಲಾಕೊಂಡು ಹೋಗ್ತಾರೆ. ಯಾರಿಗೆ ಎಷ್ಟು ದಿನ ಅಂತ ಕೆಲಸ ಕೊಡ್ತಾರೆ ಅವರು? Many like Manjunath are likely to lose lands that they have farmed for generations to the Sir M. Vishveshwaraya Deep Tech Park. The proposed tech park aims to create high-tech manufacturing capabilities in electronics, robotics, EVs, aerospace and defense. The plan was floated in 2025 by the Karnataka Industrial Areas Development Board, who went to identify over 2,800 acres across 13 villages in Shidlaghatta. These villages are roughly 30 kilometers from Bengaluru's international airport. ನೋಡಿ, ಈ ರೇಷ್ಮೆ ಇವಾಗ ಮನೆ ತುಂಬ ಹುಳು ಐತೆ, 100 ಬಟ್ಟೆ ಐತೆ. ಇನ್ನು ವಾರ 1 ಲಕ್ಷ ರೂಪಾಯಿ ಬರುತ್ತೆ. ನಮ್ಮ ಮಕ್ಕಳನ್ನ ಓದಿಸೋದು ಅದ್ರಾಗೆ, ಮನೇಲಿ ಕಟ್ಕೊಂಡಿರೋದು ಅದ್ರಾಗೆ, ಎಜುಕೇಷನ್ ಮಕ್ಕಳನ್ನ ಇದು ಮಾಡಿರೋದು ಅದ್ರಾಗೆ. ಇನ್ನು ಮುಂದೆ ನಮ್ಮ ಮಕ್ಕಳ ಭವಿಷ್ಯ ಏನು? ಅಲ್ಲ ಸರ್, ನಮ್ಮ ಭೂಮಿ ಮಾತ್ರ ಕೊಡಲ್ಲ ಸರ್, ನಮ್ಗೆ ಭೂಮಿ ಬೇಕು ಅಷ್ಟೇ ಸರ್ ನಾವು ಹೇಳೋದು. ಆದಷ್ಟು ರಾಜಕೀಯ ವ್ಯಕ್ತಿಗಳು ಕಣ್ಣು ತೆಗಿಬೇಕು, ಕಣ್ಣು ತೆಗೆದು ರೈತರ ಭೂಮಿ ನೋಡಬೇಕು. ರೈತರಿಂದ ಪ್ರಪಂಚ ಎಷ್ಟೋ ಜೀವನ ಮಾಡ್ತೈತೆ. ಯಾಕೆ ಇಷ್ಟು ಹಿಂಸೆ ಕೊಡ್ತಾರೆ, ಏನು ಮಾಡ್ತಾವ್ರೆ ನಮ್ಗೆ ಗೊತ್ತಾಗ್ತಾಯಿಲ್ಲ. While fair compensation for the land is a recurrent fear, the bigger worry is the loss of fertile agricultural land, and with it, a loss of livelihood for owners as well as farm laborers. ಯಾವುದಾದ್ರೂ ಫಲವತ್ತತೆ ಭೂಮಿ ಆದರೆ ಕರ್ನಾಟಕದಲ್ಲಿ ಈಗ ನಂದಿ ಹೋಬಳಿ, ಜಮಕೋಟೆ ಹೋಬಳಿ ಈ ಎರಡೇ ಮೇಜರಾಗಿ ಎಲ್ಲ ಗುಣಾಂಶಗಳು ಮಣ್ಣಿನಲ್ಲಿ ಇದೆ ಅನ್ನೋದಾದರೆ ಇವೆರಡರಲ್ಲಿದೆ ಅಂತ ಸರ್ಟಿಫಿಕೇಟ್ ಆಗಿದೆ. ಇಂಥ ವೆಲ್ ಸರ್ಟಿಫಿಕೇಟ್ ಲ್ಯಾಂಡೇ ಹೊರಟೋದ್ರೆ ರೈತ ಎಲ್ಲಿ ಸರ್ ಅಗ್ರಿಕಲ್ಚರ್ ಮಾಡಬೇಕು? ಯಾಕೆ ಜನಪ್ರತಿನಿಧಿಗಳು ಯಾರ್ದು 1 ಎಕರೆ ಜಮೀನು ಹೋಗಲ್ಲ ಸರ್? ಯಾವಾಗೂ ರೈತನ ಫಲವತ್ತದ ಭೂಮಿನೇ ಕಿತ್ಕೊಂಡು ರೈತನಿಗೆ ನೋಟಿಸ್ ಕೊಡ್ತಾರೆ. ನಾವು ಯಾವುದು ಬೆಳೆ ಅಂತ ಬೆಳೆಯೋದಿಲ್ಲ, ಆಗಲ್ಲ ನಮ್ಮ ಭೂಮಿಯಲ್ಲಿ ಅಂತ ಯಾವ ಬೆಳೆನೂ ಇಲ್ಲ. ಎಲ್ಲ ಬೆಳೆನೂ ಬೆಳೆಯೋಕ್ಕೆ ನಮ್ಮ ಭೂಮಿ ಯೋಗ್ಯವಾಗಿದೆ. ನಮ್ಮ ಶಾಸಕರು ಅಂತ ಹೇಳ್ಕೊಂಡು ನಮಗೆ ನಾಚಿಕೆ ಆಗ್ತದೆ. ಆ ಅಪ್ಪನಿಗೆ 106,000 ಎಕರೆ ಇದೆ, ಆದರೆ ನಮ್ಮದು 1 ಎಕರೆ 1/2 ಎಕರೆ ಕಿತ್ಕೊಳ್ಳೋಕ್ಕೆ ನಮ್ಮ ಹೊಟ್ಟೆ ಮೇಲೆ ಹೊಡೋಕ್ಕೆ ರೆಡಿ ಆಗೋನಲ್ಲ 15 ಮನುಷ್ಯನ ಎಷ್ಟೋ ಕೇಳ್ಕೊಂಡಿದ್ದೀವಿ, ಬನ್ನಿರಿ ನಮ್ಮ ಜೊತೆ ಬನ್ನಿರಿ, ನಮ್ಮ ಶಾಸಕರು ನಾವು ಗೆಲ್ಸಿರೋದು ಅಂತ. ನನಗೆ ಅಧಿಕಾರ ಇಲ್ಲ, ತರಕ್ಕೂ ಅಧಿಕಾರ ಇಲ್ಲ, ಬಿಡೋಕ್ಕೂ ಅಧಿಕಾರ ಇಲ್ಲ ಅಂತ ಹೇಳ್ತೀವಿ. ಅಧಿಕಾರ ಇಲ್ಲದ ಏನಕ್ಕೆ ಇರ್ಬೇಕು ಅತ್ನು? ರಾಜೀನಾಮೆ ಕೊಡಲಿ, ನನ್ನ ಕೈಗೆ ಆಗಲ್ಲ ಅಂತ ಬರಲಿಲ್ಲ ರೈತರ ಪರ ಎತ್ನು. Similar concerns have surfaced in earlier land acquisition projects in nearby Devanahalli. Villagers here opposed the acquisition of over 1,700 acres for the Aerospace Park Phase 2. In 2025, the Karnataka government withdrew its plan to acquire the land after more than 3 years of sustained protests by the farmers. Apart from Shidlaghatta, farmers in Bidadi are currently opposing the state government's plan to set up an AI city on the city's southern borders. Similar to Bidadi, the proposal has divided opinion regarding land acquisition in Shidlaghatta as well. ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹಿಂದುಳಿದ ತಾಲೂಕು ಅಂದರೆ ಶಿಡ್ಲಘಟ್ಟ ತಾಲೂಕು. ನಮ್ಮ ತಾಯಂದರು ಏನು ದಿನ 2,000 ಸಂಖ್ಯೆಯಲ್ಲಿ ಹೊರ ಜಿಲ್ಲೆಗಳಿಗೆ ಉದ್ಯೋಗಕ್ಕಾಗಿ ವಲಸೆ ಹೋಗ್ತಾ ಇದ್ದಾರೆ. ಅಟ್ಲೀಸ್ಟ್ ಒಂದು ಕಾರ್ಖಾನೆಗೆ 10,000 ಜನ ಕೆಲಸ ಮಾಡಿದ 20,000 ಕುಟುಂಬಗಳು ಜೀವನ ಮಾಡ್ತದೆ. ನಮ್ಮ ತಾಲೂಕಿನ ಅಭಿವೃದ್ಧಿ ವೇಗ ಹೆಚ್ಚಾಗ್ತದೆ ಅಂಥೇಳಿ ನಮ್ಮ ಕಳಕಳಿಯ ಮನವಿ ಮೇಡಮ್. ಕೃಷಿ ಮಾಡೋಂಥ ಜಮೀನು ಉಳಿಸ್ಕೊಡ್ರಿ ಅಂತೇಳಿದ್ದು ಬಿಟ್ಟಿದ್ದಾರೆ.
ಇನ್ನು ಕೃಷಿಗೆ ಯೋಗ್ಯವಲ್ಲದ ಜಮೀನು ಮಾತ್ರನೇ ಈಗ ಹೋಗ್ತಾ ಇರೋದು. ಅದರಿಂದ ಬರಡು ಭೂಮಿ ಆಗಿರೋದ್ರಿಂದ 2000 ಅಡಿ ಹಾಕಿದ್ರೂ ನಮ್ಗೆ ನೀರು ಸಿಗ್ತಾ ಇಲ್ಲ. ಇಂಥ ಬಯಲುಸೀಮೆ ಪ್ರದೇಶ ಅಂತ ಸರ್ಕಾರದಿಂದ ಘೋಷಣೆ ಆಗಿದೆ. ಪ್ರತಿ ಬಾರಿ ಬರಪೀಡಿತ ಪ್ರದೇಶ ಅಂತ ಬರ್ತದೆ. ನಮ್ಮದು ಹಿಂದುಳಿದ ತಾಲೂಕು ಅಂತೇಳಿ ಎಲ್ಲ ಜಾಗದಲ್ಲಿ ರೆಕಾರ್ಡ್ಸಲ್ಲಿದೆ. ಆದ್ದರಿಂದ ನಾವು ಭೂಮಿ ಕೊಡೋಕ್ಕೆ ಸಿದ್ಧವಾಗಿದ್ದೀವಿ. Meanwhile, KIDB has begun issuing notices to farmers and has announced compensation rates for the proposed land acquisition. Farmers in Tadur and Enanguru villages with land located within 100 meters of the main road have been offered 1.55 crore rupees per acre. For land located within the interior, compensation ranges from 1.45 crores to 1.25 crore per acre. Eligible landowners will also receive an additional 5 lakh rupees per acre as a land conversion allowance. But even among those willing to give up their land, many disagree with the compensation package. ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ಬದುಕಂಥ ಭೂಮಿನ ನಾವು ಸರ್ಕಾರಕ್ಕೆ ಬಿಟ್ಕೊಡ್ತಾ ಇದ್ದೀವಿ. ಈಗ ಅವ್ರು ಫಿಕ್ಸ್ ಮಾಡಿರೋಂಥ 1,45 ಲಕ್ಷ 1,50 ಲಕ್ಷ ಇದು ತಗೊಂಡು ನಾವು ಬೇರೆ ಕಡೆ ಭೂಮಿ ಮಾಡೋದಕ್ಕೂ ಆಗಲ್ಲ, ಮುಂದೆ ನಾವು ಅಭಿವೃದ್ಧಿ ಹೊಂದೋದಕ್ಕೂ ಆಗಲ್ಲ. ಅವರು ನಿಗದಿ ಮಾಡಿರೋಂಥ ದರ ನಮಗೆ ಸಮಾಧಾನ ಇಲ್ಲ. ಅದಕ್ಕೋಸ್ಕರ ನಾವು ದರಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಈಗ ನಮ್ಮ ಬೇಡಿಕೆ ಏನಂದರೆ 2.5 ಕೋಟಿಯಿಂದ 3 ಕೋಟಿ 1 ಎಕರೆಗೆ ಪರಿಹಾರ ಕೊಡಲೇಬೇಕು. ಅಷ್ಟು ಕೊಟ್ಟ ಮೇಲೆ ನಾವು ಭೂಮಿನ ಬಿಟ್ಕೊಡೋದಕ್ಕೆ ಸಮಾಧಾನವಾಗಿದ್ದೀವಿ. ಭೂಮಿ ಕೊಟ್ಟ ರೈತರ ಪ್ರತಿ ಮನೆಗೆ ಕಾಯಂ ಉದ್ಯೋಗ ಸಿಗಬೇಕು. ಒಂದು ವೇಳೆ ನನಗೆ ಭೂ ಪರಿಹಾರ ಬೇಡ ಅಂದರೆ ಬದಲಿ ಜಮೀನು ಕೊಡಬೇಕು ಅಂತೇಳಿ 3 ಅಕ್ಕವತ್ತುಗಳು ಇಟ್ಕೊಂಡು ಇವತ್ತಿಗೆ 86 ದಿವಸ ಆಗಿದೆ ಮೇಡಮ್. ಇವತ್ತು ನೀವು ಗಮನಿಸ್ಬೋದು, ನಮ್ಮ ವೇದಿಕೆಯಲ್ಲಿ ಬ್ಯಾನರ್ ನೋಡಿ ಮತ್ತು ಇಲ್ಲಿರ್ತಕ್ಕಂಥ ಜನ ನೋಡಿ, ಇವತ್ತು ನಮಗೆ ಸಂಪನ್ಮೂಲದ ಮಾಹಿತಿ ಇದೆ. The unhappy farmers have launched an indefinite protest outside the district collector's office. Right across them, farmers who oppose the land acquisition have set up another protest site. They are not interested in compensation and want the acquisition process withdrawn entirely. 3 ತಿಂಗಳಿಂದ ನಾವಿಲ್ಲಿ ಧರಣಿ ಮಾಡ್ತಾ ಇರೋದು. ಅವನಿಗೇನು ಜ್ಞಾನ ಬೇಡ, ಯಾವನವನ ಯಾರು ಪಡ್ಗಿಲ್ ನನ್ನ ಮಗನ ನಮ್ಮ ಭೂಮಿ ಕಿತ್ಕೊಳ್ಳೋಕೆ ಯಾರು ಆತ್ನ. ಈಗ ವ್ಯವಸಾಯದಲ್ಲೂ ಸಾಕಷ್ಟು ಆದಾಯ ಇದೆ, ಅಂದರೆ ಕಷ್ಟಪಟ್ಟು ದುಡಿಯೋರಿಗೆ ಏನು ಲಾಸ್ ಇಲ್ಲ. ಹಾಗಾಗಿ ರೈತರ ಹತ್ರ ಈಗ ಬಲವಂತವಾಗಿ ಜಮೀನು ಯಾಕೆ ಕಿತ್ಕೊಳ್ಳೋಕೆ ಹೋಗಬೇಕು? ಕೊಡ್ತೀನಿ ಅನ್ನೋರು ರೈತರು ತೊಗೊಂಡು ಬೇಕಾದ್ರೆ ಮಾಡಿ, ನೀವು ಕೊಡಲ್ಲ ಅನ್ನೋರು ರೈತರನ್ನ ಬಲವಂತವಾಗಿ ಜಮೀನು ಕಿತ್ಕೊಳ್ಳೋದು ಬೇಡ. ನಮ್ದು 1 ಎಕರೆ ಐತೆ, ನಾವು ಭೂಮಿ ಕೊಡಲ್ಲ, ಬಿಡೋದು ಇಲ್ಲ, ಬರ್ಲಿಸೋದು ಇಲ್ಲ. KDB ಬಂದರೆ ಅಲ್ಲಿಗೆ ಹೋಗಿ ಸಾಯ್ತೀವಿ ನಾವು. ನಮ್ಮ ಶಾಪ ಅಂತ ಅವ್ರಿಗೆ ತಕ್ಕನ ಅವರಂತೂ ಉದ್ಧಾರ ಆಗಲ್ಲ, ನಾಶನಾಗ ಹೋಗ್ತಾರೆ. Both the protests are expected to continue until the government responds to their demands. We met MLA and JDS leader Ravi Kumar to know his stand on this issue. ಈ ಹೋರಾಟ ಬೇಡ ಅಂತ ಹೋರಾಟ ಮಾಡ್ತಾ ಇರೋರು ಅವರು ನಿಜವಾದ ಫಲಾನುಭವಿಗಳಲ್ಲ. ಅವರೇನು ಅಲ್ಲಿ 2 ಎಕರೆ ಮಂಜೂರಾಗಿರೋರು 10 ಎಕರೆ ಉಳುಮೆ ಮಾಡ್ತಾಯಿದ್ದಾರೆ. ಆ ಜಮೀನು ಉಳಿಸ್ಕೊಳ್ಬೇಕು ಅನ್ನೋದು ಅವ್ರ ಹೋರಾಟ. ಶಾಲ್ವ ಹಾಕೊಂಡಿದ ತಕ್ಷಣ ಇವರು ರೌಡಿಗಳ ಥರ ವರ್ತನೆ ಮಾಡಬಾರ್ದು. ವೈಯಕ್ತಿಕವಾಗಿ ಮಾತಾಡಿದ್ದಾರೆ. ಯಾರನ್ನ ನಮ್ಮ ಉಸ್ತುವಾರಿ ಸಚಿವರನ್ನ, ನನ್ನ KIDB ಅಧಿಕಾರಿಗಳ ಮೇಲೆ ಗಲಾಟೆನೂ ಮಾಡಿದ್ದಾರೆ. ಇವತ್ತು ನಾವು ಯಾಕೆ KIDB ನಮ್ಮ ಕ್ಷೇತ್ರದಲ್ಲಿ ಬರ್ಬೇಕಂತ ಕೇಳ್ತಾ ಇದ್ದೀರಿ ಅಂದರೆ, ಪ್ರತಿನಿತ್ಯ ಸುಮಾರು 15,000 ಜನ ಇವತ್ತು ಬೇರೆ ಜಿಲ್ಲೆಗಳಿಗೆ ಬೇರೆ ತಾಲೂಕುಗಳಿಗೆ ಹೋಗಿ ಇವತ್ತು ಪ್ರತಿನಿತ್ಯ ಕೆಲಸ ಮಾಡ್ತಾಯಿದ್ದಾರೆ. ಈಗ ನಮಗೂ ಇಲ್ಲಿ KIDB ಬಂದಾಗ ನಿರುದ್ಯೋಗ ಇರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯದಾಗ್ತದೆ. It's been over 90 days. That's how long these farmers have been sitting right here outside the Chikballapur DC office. Whether the state government will listen to its food producers or push through the industrialization remains to be seen. This is Ashwin BM for Deccan Herald.